ನನ್ನ ಹೆಸರು ಚಂದ್ರಿಕಾ ಅಂತ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. ನನ್ನ ಫ್ರೆಂಡ್ ರೂಪ ಕೋವಿಡ್ ಟೈಮಲ್ಲಿ ಝೂಮ್ ಸೆಷನಲ್ಲಿ ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ, ಬನ್ನಿ ಸೇರ್ಕೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಝೂಮ್ ಸೆಷನಲ್ಲಿ ಫಸ್ಟು ಒಂದು ದಿವಸ ಅಟೆಂಡ್ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆ ಧ್ಯಾನ ಮಾಡಿದಾಗ ನಮಗೆ ತುಂಬ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸ್ತು. ಮೇಯ್ನ್ ನಂದು ಹೆಲ್ತ್ ಇಶ್ಯೂಸ್ ಇತ್ತು. ಕೆಳಗಡೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋದರೆ ಹಾಫ್ ಆನ್ ಅವರ್ ಮೇಲೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಚೇರ್ ಎಲ್ಲಿದೆ, ಗೋಡೆ ಎಲ್ಲಿದೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೆ ನಾನು. ಈಗ ಎಷ್ಟು ಅವರ್ಸ್ ಬೇಕಾದ್ರೂ ಎಲ್ಲರ ಮೇಲೆ ವಿತೌಟ್ ಸಪೋರ್ಟು ಕುತ್ಕೊಳ್ತೀನಿ. ಜೊತೆಗೆ ಸ್ಟಾರ್ಟಿಂಗ್ ಲೋ ಬಿ ಪಿ ಇತ್ತು. ಅದು ಇನ್ನೂ ಫಸ್ಟ್ ಟೈಮ್ ರೆಕ್ಟಿಫೈ ಆಗೋಷ್ಟಲ್ಲೇ ಧ್ಯಾನ ಕುತ್ಕೊಂಡ್ಮೇಲೆ ಆ ಲೋ ಬಿ ಪಿ ಸಹ ಹೊರಟೋಯ್ತು ನನಗೆ. ಮತ್ತು ಎಷ್ಟೋ ಸತಿ ನಾನು ಮೆಂಟಲಿ ಡಿಸ್ಟರ್ಬ್ ಆದಾಗ ನಮ್ಮ ಮೀನಾ ಮೇಡಮ್ ಸೆಷನಲ್ಲಿ ಅಟೆಂಡ್ ಮಾಡಿಬಿಟ್ರೆ ಸಾಕು, ನಮ್ಗೆ ಎಷ್ಟು ಗೊಂದಲಗಳಿದ್ದಾವೋ ಅವ್ರ ಜೊತೆ ನಾವು ಸತ್ಸಂಗ ಮಾಡಿಕೊಂಡಾಗ ಆ ಗೊಂದಲಗಳೆಲ್ಲ ಹೊರಟೋಗ್ತಾ ಇತ್ತು. ನಮಗೇನು ಬೇಕಿತ್ತು ಅವರೇ ಸತ್ಸಂಗದಲ್ಲಿ ನಮಗೆ ಹೇಳ್ತಾಯಿದ್ರು. ಇವಾಗ ಎಷ್ಟೋ ಸತಿ ನಾವು ಫ್ಯಾಮಿಲಿನಲ್ಲಿ ನಮಗೆ ಗೊತ್ತಿಲ್ದಂಗೆ ಎಷ್ಟೋರ ಜೊತೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಈಗ ಗೊತ್ತಾಗ್ತಾ ಇದೆ ಅವ್ರವ್ರ ಲೈಫು ಅವ್ರವ್ರ ಜೀವನ ಮಾಡೋಕ್ಕೆ ಬಂದಿರ್ತಾರೆ. ನಾವು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಅಂತ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ಅವ್ರ ಸ್ಪೇಸ್ ಕೊಡಬೇಕು ಅಂತ ಈಗ ಗೊತ್ತಾಗಿದೆ. ಅದಕ್ಕೋಸ್ಕರ ಫ್ಯಾಮಿಲಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನು ತುಂಬ ದೊಡ್ಡದಾಗಿ ತೊಗೊಳಕ್ಕೆ ಹೋಗಲ್ಲ, ಅದನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತು ಧ್ಯಾನ ಮಾಡ್ತಾಯಿದ್ರೆ ನಮಗೆ ಗೊತ್ತಿಲ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಜೊತೆ ಪಾಸ್ ಆಗ್ತಾ ಇರುತ್ತೆ. ಇಷ್ಟು ನನ್ನ ಧ್ಯಾನದ ಅನುಭವಗಳು. ಥ್ಯಾಂಕ್ ಯು. ನನ್ನ ಹೆಸರು ವೇದವತಿ ಅಂತ. PMC ಚಾನಲ್ನ ಪರಿಚಯ ಮಾಡಿಕೊಟ್ಟವರು ಮಾಸ್ಟರ್ ಜಿ ವಿರೂಪಾಕ್ಷಿಯವರು. ಅವರಿಗೆ ನಿಜವಾಗಿ ಮೊದಲೇದಾಗಿ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ನನಗೆ ಧ್ಯಾನ ಅಂದರೆ ಭಗವದ್ಗೀತೆ ಧ್ಯಾನ ಯೋಗ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿತ್ತು. ಈ ಧ್ಯಾನ ಅಂದರೆ ಕಂಪ್ಲೀಟು ಯಾವ ರೀತಿ ಧ್ಯಾನ ಮಾಡಬೇಕು, ಧ್ಯಾನ ಅಂದರೆ ಏನು, ಈ ಸತ್ಸಂಗ ಯಾವ ಥರ ಇರುತ್ತೆ, ಇದರೆಲ್ಲ ಅನುಭವ ಈ PMC ಚಾನಲ್ ಮೂಲಕ ನನಗೆ ದೊರಕಿದೆ. ಅಂದರೆ ಅದಕ್ಕೋಸ್ಕರ ಧನ್ಯವಾದಗಳು. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಹಾಗೆ ಮಾಡ್ಕೊಳ್ಳೋಕ್ಕೂ ತುಂಬ ಜನ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೀನಿ, ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಮಂಡಿ ನೋವಿತ್ತು. ಮತ್ತು ಇವರು ಪ್ರತಿ ಸಲನೂ ಒಂದು ಪ್ರೋಗ್ರಾಮು ಮಂಗಳವಾರ ಶನಿವಾರ ಕಳಿಸ್ತಾನೆ ಇರ್ತಾರೆ. ಆದರೆ ನನಗೆ ಅದಕ್ಕೆ ಅಟೆಂಡ್ ಮಾಡೋಕ್ಕಾಗಲ್ವಲ್ಲ ಅಂತ ತುಂಬ ಯೋಚನೆ ಆಗ್ತಿದೆ. ಈಗೇನು ಮಾಡ್ತಾಯಿದ್ದೀನಿ ಅಂತಂದರೆ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಅವ್ರು ಹೇಳಿದ ಪ್ರಕಾರನೇ ಧ್ಯಾನ ಮಾಡ್ತಾಯಿದ್ದೀನಿ. ಮತ್ತು ಒಂದು ರೀತಿ ಎಲ್ಲ ಕಡೆಯೂ ಈ ಆಕ್ಸಿಜನ್ ಅನ್ನೋದು ಎಲ್ಲ ಕಡೆಯೂ ಹರಿಬೇಕು ದೇಹದಲ್ಲಿ, ಆವಾಗಲೇ ನಮಗೆ ಒಂದು ಶಕ್ತಿ ಬರೋದು. ಈ ಆಕ್ಸಿಜನ್ ಅಂದರೆ ಬರಬೇಕು ಅಂತಂದರೆ ನಮ್ಮ ಉಸಿರು ಮೇಲೆ ಗಮನ ಇರಬೇಕು. ಆ ಉಸಿರು ಒಂದೊಂದು ಕಡೆ ಒಂದೊಂದು ಥರ ಸ್ಟಾಕ್ ಆಗೋ ಥರ ಆಗೋಗುತ್ತಲ್ವ, ಅದು ಹಾಗಾಗಬಾರ್ದು. ಅದು ಎಲ್ಲ ಕಡೆ ಯಾವಾಗ ನಮಗೆ ಯಾವ ಪಾರ್ಟಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೋ ಅಲ್ಲೇ ನೋವು ಬರೋದು. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆವಾಗ ನಾನು ಅದ್ರ ಮೇಲೆ ಕಾನ್ಸಂಟ್ರೇಷನ್, ಆ ಉಸಿರು ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ಆ ಉಸಿರು ಹೋಗಿ ಆ ನೋವು ಎಲ್ಲಿರುತ್ತೋ ಅಲ್ಲಿ ಆ ನೋವನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಅಲ್ಲಿ ರಿಲೀಫ್ ಆಗುತ್ತೆ. ಆ ರಿಲೀಫ್ ಆಗ ಏನಾಗುತ್ತೆ, ನನಗೆ ಇದು ಬೆನಿಫಿಟ್ ಆಯಿತು ಅಂದ್ಕೊಂಡೆ. ಇಷ್ಟೊಂದು ಧ್ಯಾನ, ಎಷ್ಟೊಂದು ಕಡೆ ಏನೇನೋ ಧ್ಯಾನಗಳು ಕಲಿತೆ. ಆದರೆ ನಿಜವಾಗ್ಲೂ ಈ ಒಂದು ಸರಳ ವಿಧಾನವಾಗಿ ಮಾಡೋವಂಥ ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ, ಮತ್ತು ಅದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಮೊದಲೇದಾಗಿ ತಿಳ್ಕೊಂಡೆ ಸರ್. ನಿಮಗೆ ವಿರೂಪಾಕ್ಷಿ ಸರ್ಗೆ ಧನ್ಯವಾದಗಳು, ಹಾಗೂ PMC ಚಾನಲ್ಗೂ ಕೂಡ ಧನ್ಯವಾದಗಳು. ನೋಡಿ, ಮಂಡಿ ನೋವು ತುಂಬ ಇತ್ತು. ನಡಿಬೇಕಾದ್ರೆ ನಾನು ಅದಕ್ಕೋಸ್ಕರ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನಾದರೂ ಒಂದು ಸಂಕಲ್ಪ ಮಾಡ್ಕೋಬೇಕು ಅಂತ. ಆ ಸಂಕಲ್ಪ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಬೇಕು. ಮತ್ತು ನಾನು ಏನಂತಂದರೆ ಒಂಥರ ಲೇಸಿಯಾಗಿ ಮನೇಲಿ ಕಾಲ ಕಳೀತಾ ಇದ್ದೆ. ಈ ಒಂದು ಧ್ಯಾನದ ಒಂದು ಸತ್ಸಂಗ ಸೇರ್ಕೊಂಡ್ಮೇಲೆ ಆ ಲೇಜಿನೆಸ್ ಹೊರಟೋಗಿದೆ ಮೊದಲೇದಾಗಿ. ಆಮೇಲೆ ಏನಾಗಿದೆ ಅಂತಂದರೆ ಆ್ಯಕ್ಟಿವ್ ಆಗಿರಬೇಕು. ನಾನು ಏನಾದರೂ ಮಾಡಿ ಆ ಧ್ಯಾನ ಸಂಕಲ್ಪಕ್ಕೆ, ಆ ಧ್ಯಾನದ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಶ್ರಮಪಟ್ಟು ವಾಕ್ ಮಾಡ್ತೀನಿ. ಶ್ರಮಪಟ್ಟೇನೆ, ಈಸಿಯಾಗಲ್ಲ, ಶ್ರಮಪಟ್ಟು ಬೆಳಗ್ಗೆ ಎದ್ದು ಬೇಗ ಎದ್ದು ವಾಕ್ ಮಾಡೋದು, ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಮಗಳಿಗೆ, ಹುಡುಗಿಗೆ, ಅವಳು ಕ್ಲಿನಿಕ್ ಹೋಗೋಷ್ಟರಲ್ಲಿ ಎಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ಒಂಥರ ನೆಮ್ಮದಿ ಇರುತ್ತಲ್ಲ, ಅವ್ರಿಗೆ ಊಟ ಡಬ್ಬಿಗೆ ಎಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ಒಂದು ಸಲ ನೆಮ್ಮದಿ ಇರುತ್ತೆ. ಆಮೇಲೆ ಹೋಗಿ ಒಂದು 9 ಗಂಟೆಗೆ ಧ್ಯಾನ ಮಾಡೋದು. ಆಮೇಲೆ 4:15 5 ಗಂಟೆವರೆಗೂ ಧ್ಯಾನ ಮಾಡೋದು. ಇದರಿಂದ ಅದೇ ಆಮೇಲೆ ಪಿರಮಿಡ್ ಬೇರೆ ತಂದುಕೊಟ್ರು ವಸುಮತಿಯವರು.
ಅದನ್ನು ಹಾಕ್ಕೊಂಡು ಮಾಡಿದೆ. ಯಾಕೆಂದರೆ ಪಿರಮಿಡ್ ಹಾಕ್ಕೊಳ್ದೇ ಇದ್ದಾಗ ಆ ಆಲೋಚನೆಗಳು ಎಲ್ಲೆಲ್ಲೋ ಯಾವ್ಯಾವ ಕಡೆನೋ ಹೊರಟೋಗ್ತಿತ್ತು ಆಲೋಚನೆಗಳು. ಒಂದು ಥರ ನೀವು ಹೇಳ್ದಂಗೆ ಕಾನ್ಸಂಟ್ರೇಷನ್ ಬರ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ಯಾತಕ್ಕೆ ಇವರು ಪಿರಮಿಡ್ಗೆ ಹೇಳ್ತಾರೆ, ಪಿರಮಿಡ್ ಯಾಕೆ ಹಾಕ್ಕೋಬೇಕು ಅಂತ ಆವಾಗ ನನಗೆ ಹೊಳೀತು. ಪಿರಮಿಡ್ ಹಾಕ್ಕೊಳ್ಳೋದ್ರಿಂದ ಈ ತಲೆಯಿಂದ ಹರಿದಾಡೋವಂಥ ಒಂದು ಆಲೋಚನೆಗಳು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ನಿಜವಾಗ್ಲೂ ಆವಾಗ ನಮ್ಮ ಉಸಿರಿನ ಮೇಲೆ ನಾವು ಅದರ ಮೇಲೆ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ನನಗೆ ಅನುಕೂಲ ಆಯಿತು. ಅವಾಗೇನಾಯಿತು, ನನಗೆ ಒಂದು ಸ್ವಲ್ಪ ಮಂಡಿ ನೋವು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾಯಿದೆ ಸರ್, ನಿಜವಾಗ್ಲೂ ಕಡಿಮೆ ಆಗ್ತಾಯಿದೆ. ಮತ್ತು ಇನ್ನು ಸ್ವಲ್ಪ ದಿನದಲ್ಲಿ ನೋಡಿ ನಾನು ಜಿಂಕೆ ಮರಿ ಥರ ಆಗೋಗ್ಬಿಡ್ತೀನಿ. ಆಮೇಲೆ ಇನ್ನೊಂದು ಮೆಟ್ಲು ಹತ್ಕೊಂಡು ನೀವೇ ಯಾರು ಹತ್ಸೋದೇ ಬೇಡ, ಮೆಟ್ಲು ನಾನೇ ಹತ್ಕೊಂಡ್ಬಂದ್ಬಿಡ್ತೀನಿ ನಿಮ್ಮ ಧ್ಯಾನ ಕೇಂದ್ರಕ್ಕೆ, ಅಷ್ಟು ನನಗೆ. ಆಮೇಲೆ ಎಲ್ಲರಿಗೂ ಸುಮಾರು ಜನ ನನ್ನ ಸ್ನೇಹಿತರಿಗೆ ನಮ್ಮ ಕಸಿನ್ನು, ನಮ್ಮ ಅಣ್ಣ ತಮ್ಮಂದರಿಗೆ ಮತ್ತು ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ತಿಳಿಸ್ತಾ ಇದ್ದೀನಿ, ನೀವು ಕೂಡ ಈ ಥರ ಸೇರ್ಕೊಳ್ಳಿ, ಹೀಗೆ ಮಾಡಿ ಅಂತ ಒಂದು ನಿಮ್ಮ ಕಳಿಸೋವಂಥದ್ದೆಲ್ಲನೂ PMCದು ಚಾನೆಲ್ದು ನಾನು ಕೇಳೋದಲ್ಲದೆ ಫಾರ್ವರ್ಡ್ ಕೂಡ ಮಾಡ್ತಾಯಿರ್ತೀನಿ. ಈವನ್ ನಮ್ಮ ಅಳಿಯನಿಗೂ ಮಾಡಿದ್ದೀನಿ. ಆಮೇಲೆ ಪತ್ರಿಜಿಯವರ ಫ್ಲೂಟ್ ಮೆಡಿಟೇಷನ್ ಇದೆ ನೋಡಿ, ಅದು ನಮ್ಮ ಅಳಿಯನ ಕಳಿಸಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಚಿನಿಯಾ ಮುರಾ ಅಂತ ಅವ್ರು ಹೇಳಿದೆ, ಹೌ ಆರ್ ಯು ಟುಡೇ ಅಂತ ಕೇಳ್ತಾರೆ. ಅದಕ್ಕೆ ಅದೇ ಐ ಆಮ್ ಗುಡ್ ಅಂತ ಹೇಳಿದ್ದೀನಿ. ಈ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವ್ರಿಗೂ ಮೆಸೇಜ್ ಕಳಿಸ್ತಾ ಇರ್ತೀನಿ. ನಮ್ಮ ಮಗಳು ಏನಿದ್ರು ನೀನು ಅವಳು ಸ್ವಲ್ಪ ಕೋಪ ಜಾಸ್ತಿ ಯಾವುದಕ್ಕೂ ಅಂತ. ಅವಳಿಗೂ ಹೇಳಿದೆ, ನೀನು ಕೋಪ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಈ ರೀತಿ ಧ್ಯಾನ ಮಾಡಮ್ಮ. ನೀನೇನು ಯಾವಾಗಲೂ ಬುದ್ಧಂದು ವಿಗ್ರಹಗಳೆಲ್ಲ ತಂದು ನಮ್ಮ ಮನೇಲಿ ಇಟ್ಟಿದ್ಯಾ, ಬುದ್ಧಂದು ಇದು ಪೇಂಟಿಂಗ್ಸ್ ಎಲ್ಲ ಮಾಡಿದ್ಯಾ, ಆದರೆ ಅದರ ಬಗ್ಗೆ ನೀನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ ನಿನಗಿಂತ ನಿಮ್ಮ ಗಂಡನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡು, ಆ ರೀತಿ ಮಾಡು ಅಂತ ಹೇಳಿದೆ. ಅವಳು, ಅಮ್ಮ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಅದರ ಬಗ್ಗೆ ಅಂತ ಹೇಳಿದೆ. ಸರಿ ಅಮ್ಮ, ಗೊತ್ತಿದ್ದರೆ ಸರಿ ಅಂತ ಹೇಳಿ ನನಗೂ ಸಮಾಧಾನ ಆಯಿತು. ಮತ್ತು ನಮ್ಮ ಅಳಿಯನೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ನನಗೂ ಅದು ಖುಷಿ ಆಯಿತು. ಇಂಟರ್ನ್ಯಾಷನಲ್ಗೆ ಬಂತಲ್ವಾ ನಿಮ್ಮ ಧ್ಯಾನ ಕೇಂದ್ರ. ಹಾಗಾದರೆ ಅವ್ರು ಯಾಕಂದರೆ ಲಂಡನ್ನಲ್ಲಿದ್ದಾರೆ, ಅವ್ರಿಗೂ ಭಾಳ ಇಷ್ಟ ಆಯಿತು. ಪತ್ರಿಜಿಯವರ ಫ್ಲೂಟ್ ಮೆಡಿಟೇಷನ್ ಇದೆಯಲ್ಲ, ಅದು ಭಾಳ ಇಷ್ಟ ಆಯಿತು ಅವರು ಅದಕ್ಕೆ ಕೇಳ್ತಾ ಇದ್ದರಂತೆ. ಒಂಥರ ತುಂಬ ಚೆನ್ನಾಗಿ, ಯಾಕೆಂದರೆ ಅವರು ಫಾರಿನರ್ಸ್, ಅವ್ರಿಗೇನು ಅಂತಂದರೆ ಬೇರೆ ಒಂದು ವೇದಗಳು ಅವ್ರಿಗೆ ಏನಂತಂದರೆ ವೇದಗಳ ಬಗ್ಗೆ ಇದರ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಇಷ್ಟ ಅವ್ರಿಗೆ ಕಲಿಯೋದಕ್ಕೆ. ಅದಕ್ಕೆ ನಾನು ಅದನ್ನೆಲ್ಲ ಕಳಿಸ್ತಾ ಇರ್ತೀನಿ ಸರ್. ನಿಮ್ಮದು ಹೆಚ್ಚಿನ ವಿವರಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ ಅವ್ರಿಗೆ. ನೋಡಿ ಬೇಕಾದ್ರೆ ನನ್ನ ವಾಟ್ಸಪ್ಪಲ್ಲಿ ಎಲ್ಲ ನಾನು ನಿಮ್ಮದು ಚಾನಲ್ದೇ ಕಳಿಸ್ತಾ ಇರ್ತೀನಿ ಅವ್ರಿಗೆ. ಇಂಗ್ಲೀಷ್ ವರ್ಷನ್ ಇದ್ದರೆ ಕಳಿಸ್ಕೊಡಿ, ಖಂಡಿತ ಕಳಿಸ್ಕೊಡ್ತೀನಿ ಅವ್ರಿಗೆಲ್ಲ. ಅವ್ರಿಗೆ ಯಾಕೆಂದರೆ ಅವ್ರ ಕನ್ನಡ ಬರಲ್ವಲ್ಲ, ಏನಿದೆ ಇಂಗ್ಲೀಷಲ್ಲಿ ಹೇಳಬೇಕಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.